ಎಚ್ಚೆತ್ತು ಹಲ್ಲೆಲೂಯಾ ಆಮೆ ನೀತಿವಂತರಾಗಿರಿ. ಎಚ್ಚೆತ್ಕೊಳ್ಳಿ ಹಲ್ಲೆಲೂಯಾ. ದೇವರ ಮಕ್ಕಳಾದಂತ ನಾವು ಆರಾಧಿಸ್ತಕ್ಕಂಥ ದೇವರು ನೀತಿವಂತ ದೇವರು. ಹಾಗಾಗಿ ನಮ್ಮ ದೇವರು ಪರಿಶುದ್ಧನು, ನಮ್ಮ ದೇವರು ನೀತಿವಂತನು. ಆದ್ದರಿಂದ ಆತನನ್ನು ಆರಾಧಿಸಿದ ಮಕ್ಕಳು ನೀತಿಯಲ್ಲಿ ನಡೆಯಬೇಕೆಂಬುದನ್ನ ದೇವರು ಹೇಳ್ತಾ ಇದ್ದಾರೆ. ನೀತಿಯಲ್ಲಿ ನಡೆಯಬೇಕಾದರೆ ಪ್ರಿಯರೇ, ನಾವು ಹೇಗಿರ್ಬೇಕು? ದೇವರ ವಾಕ್ಯವನ್ನು ತಿಳ್ಕೊಳ್ಬೇಕು. ಇಬ್ರಿಯ 5:13 ವಾಕ್ಯ ಹೇಳ್ತದೆ ಹಲ್ಲೆಲೂಯಾ ಆಮೆ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ನೋಡಿ ಹಲ್ಲೆಲೂಯಾ. ಈ ನೀತಿ ವಾಕ್ಯದ ಅನುಭವ, ಇದನ್ನ ಓದಿ ಇದನ್ನ ಎಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಇದರ ಅನುಭವ ನಿಮಗಿದೆಯಾ? ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ನಾವು ಹೇಗೆ ನಡ್ಕೊಳ್ಬೇಕು, ಹೇಗೆ ಜೀವಿಸಬೇಕು? ಹಲ್ಲೆಲೂಯಾ ಆಮೆ. ನಾವು ಕ್ರೈಸ್ತಿಯ ಜೀವನ, ದೇವರ ಮಕ್ಕಳು ಹೇಗೆ ವರ್ತಿಸಬೇಕು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ವ್ಯವಹಾರ, ನಮ್ಮ ವರ್ತನೆ ಹೇಗಿರ್ಬೇಕೆಂಬುದನ್ನ ಈ ನೀತಿ ವಾಕ್ಯದಿಂದ ತಿಳ್ಕೊಳ್ತಾ ಇದ್ದೀರಾ? ಓದಿದ್ರೆ ತಾನೇ ತಿಳ್ಕೊಳ್ಳೋದು, ಧ್ಯಾನ ಮಾಡಿದ್ರೆ ತಾನೇ ತಿಳ್ಕೊಳ್ಳೋದು. ಅರ್ಥ ಆಗ್ತಾ ಇದೆ ನಿಮಗೆ? ಇವತ್ತು ಎಷ್ಟೋ ಮಕ್ಕಳು ಇನ್ನು ಹಾಲು ಕುಡಿಯುವವರಾಗಿದ್ದಾರೆ. ಹಾಲು ಬೇಕು, ಹೌದು, ಚಿಕ್ಕ ಮಗು ಇದ್ದಾಗ ಹಾಲು ಬೇಕು. ಈಗ ನಿಮಗೆ ಹಾಲು ಕುಡಿತೀರಾ? ಈಗ ಹಾಲು ಕುಡಿದ್ರೆ ನಿಮಗೆ ಅದು ಆಹಾರ ಸಾಕಾಗತ್ತಾ? ಯೋಚನೆ ಮಾಡಿ. ಹಲ್ಲೆಲೂಯಾ ಆಮೆ. ಚಿಕ್ಕ ಮಕ್ಕಳಿದ್ದಾಗ ಕತೆ ಹೇಳ್ತೀವಿ. ಇವತ್ತು ಕತೆ ಬೇಕಂದ್ರೆ ಹೇಗೆ? ಇವತ್ತು ಹಾಲು ಬೇಕಂದ್ರೆ ಹೇಗೆ? ಅರ್ಥ ಆಗ್ತಾ ಇದೆಯಾ? ದೇವರು ಏನ್ ಹೇಳ್ತಿದ್ದಾರೆ? ನೀವು ದೇವರ ವಾಕ್ಯವನ್ನು ಓದ್ರಿ, ಭೌತಿಕವಾಗಿ, ಶಾರೀರಿಕವಾಗಿ, ಹಲ್ಲೆಲೂಯಾ, ಪ್ರತಿಯೊಂದರಲ್ಲಿ ನೀವು ಬೆಳಿಬೇಕಾದ್ರೆ, ನಿಮ್ಮ ಕೆಲಸದಲ್ಲಿ, ಹಲ್ಲೆಲೂಯಾ, ನಿಮ್ಮ ಆದಾಯದಲ್ಲಿ ಯಾವ ರೀತಿ ನಡ್ಕೊಂಡ್ರೆ ನಮಗೆ ಆಶೀರ್ವಾದವಾಗಿ ಇರತ್ತೆ, ನಾವು ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನ ಎಲ್ಲವನ್ನ ಈ ಸತ್ಯವೇದವನ್ನು ಓದಿ ತಿಳ್ಕೊಂಡ್ರೆ ಇಲ್ಲಿದೆ ನಿಮ್ಮ ಆಶೀರ್ವಾದ. ನೀತಿವಂತರನ್ನ ದೇವರು ಪ್ರೀತಿಸ್ತಾರೆ. ಕೀರ್ತನೆ 146 8ನೇ ವಾಕ್ಯ ಹೇಳ್ತದೆ, ನೀತಿವಂತರನ್ನ ದೇವರು ಪ್ರೀತಿಸ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆ. ದಾವೀದನನ್ನು ನೋಡಿ ದೇವರು ಹೇಳಿದ್ರು ಹಲ್ಲೆಲೂಯಾ, ನೀನು ನನಗೆ ಪ್ರಿಯನು ಎಂಬುದಾಗಿ. ಪ್ರಿಯನೇ ಹಲ್ಲೆಲೂಯಾ, ನೀನು ಆತ್ಮ ಬಾಳುವ ರೀತಿಯಲ್ಲಿ ಬಾಳಿ ಎಲ್ಲದರಲ್ಲಿ ನೀನು ಸುಖವಾಗಿರು, ನೀನು ಸೌಖ್ಯವಾಗಿರು ಅಂತ ಹೇಳಿದ್ರು. ಹಾಗಾದ್ರೆ ಪ್ರಿಯ ಯಾರು? ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಯಾರನ್ನು ಪ್ರೀತಿಸ್ತಾನೆ? ನೀತಿವಂತರನ್ನ ಪ್ರೀತಿಸುತ್ತಾನೆ. ಪಕ್ಕದಲ್ಲಿ ಹೇಳಿ, ಯಾರನ್ನ ದೇವರು ಪ್ರೀತಿಸ್ತಾರೆ? ಆಮೇ. ನಿಮ್ಮ ಮಕ್ಕಳ ಮೇಲೆ ಎಷ್ಟೋ ಪ್ರೀತಿ. ಯಾಕೆ? ಹಲ್ಲೆಲೂಯಾ. ನಿಮ್ಮನ್ನು ಪ್ರೀತಿಸಿದರೆ, ನಿಮ್ಮನ್ನು ಪ್ರೀತಿಸಿಲ್ಲ, ನಿಮ್ಮನ್ನು ಗೌರವಿಸಿಲ್ಲ, ಸರಿಯಾದ ಮಾರ್ಗದಲ್ಲಿ ನಡೆದಿಲ್ಲ ಅಂದ್ರೆ ನಿಮ್ಮ ಹೆತ್ತರು ಕೂಡ ಏನಂತೀರಾ? ನನ್ನ ಮಗನೇ ಅಲ್ಲ ಅಂತ ನೀವು ಹೇಳ್ತೀರಾ. ಹೌದಲ್ವಾ? ಹಾಗಾದ್ರೆ ದೇವರ ವಾಕ್ಯವನ್ನು ಅನುಸರಿಸಿ ದೇವರ ನೀತಿಯ ವಾಕ್ಯದಲ್ಲಿ ನಡೆಯುವಾಗ ನಾವು ದೇವರಿಗೆ ಪ್ರಿಯರಾಗ್ತೇವೆ. ದೇವರಿಗೆ ಪ್ರಿಯರಾದವರನ್ನ ನಾಚಿಕೆ ಪಡ್ಲಿಕ್ಕೆ ಅದನ್ನು ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಅವನ ಕೆಲಸದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಆರೋಗ್ಯದಲ್ಲಿ, ಅವರ ಪ್ರಯತ್ನದಲ್ಲಿ ದೇವರ ಜೊತೆ ಇದ್ದು, ಸಂಗಡ ಇದ್ದು ಅವರ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸುವಂತ ದೇವರಾಗಿದ್ದಾರೆ. ನೀತಿವಂತನ ಮನೆಯಲ್ಲಿ ಆಶೀರ್ವಾದದ ನೆಲೆ, ನೀತಿವಂತನ ಮೇಲೆ ಆಶೀರ್ವಾದ ಇರುತ್ತೆ. ನೀತಿವಂತನ ದೇವರು ಕೈ ಬಿಡುವುದಿಲ್ಲ. ನೀತಿವಂತನನ್ನು ಹಲ್ಲೆಲೂಯಾ ಅವನ ಜೀವನದಲ್ಲಿ ಅವನು ಕೆಳಗೆ ಬೀಳಲಿಕ್ಕೆ ಕರ್ತನು ಬಿಡೋದೇ ಇಲ್ಲ. ಹಾಗಾದ್ರೆ ನಾವು ಹೇಗಿದ್ದೇವೆ? ನಾವು ನೀತಿವಂತರ? ನಮ್ಮ ನಡೆ, ನಮ್ಮ ನುಡಿ, ನಮ್ಮ ವ್ಯವಹಾರ, ನಮ್ಮ ಡೀಲಿಂಗ್, ನಮ್ಮ ಆದಾಯ, ನಮ್ಮ ನೋಟ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಕುಟುಂಬದಲ್ಲಿ ನೀತಿಯಾಗಿದೆವಾ? ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಮಾತಾಡ್ತಕ್ಕಂಥ ಮಾತು, ನಮ್ಮ ಕಾರ್ಯ, ವೈಯಕ್ತಿಕ ಜೀವಿತದಲ್ಲಿ, ವ್ಯಕ್ತಿಗತವಾದ ಜೀವಿತದಲ್ಲಿ ಅದು ದೇವರಿಗೆ ಮೆಚ್ಚುಗೆ ಅಂತ ನೀತಿ ಇದೆಯಾ? ಸಮಾಜದಲ್ಲಿ ನಮ್ಮನ್ನ ನೀತಿವಂತರಂತ ಕರೀತಾರ? ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ಅರ್ಥ ಆಗ್ತಾ ಇದೆ? ನಾವು ಚರ್ಚಿಗೆ ಬಂದರೆ ಸಾಲದು, ರಕ್ಷಣೆ ಹೊಂದ್ಬಿಟ್ಟು ನಾನು ಯೇಸು ಸ್ವಾಮಿ ಮಗ, ಕ್ರೈಸ್ತ ಅಂತ ಹೇಳಿದ್ರೆ ಸಾಲದು. ಇಲ್ಲಿ ದೇವರು ನಮ್ಮ ಹತ್ರ ಒಂದು ನಿರೀಕ್ಷಿಸ್ತಾರೆ, ನಾವು ನೀತಿವಂತರಾಗಿರಬೇಕು. ನೋಹನು ಅವನ ಕಾಲದಲ್ಲಿ ನೀತಿವಂತನಾಗಿದ್ದ. ಆದಿಕಾಂಡ 6:9 ಹೇಳ್ತದೆ, ನೋಹನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದನೆಂಬುದಾಗಿ ಹೇಳ್ತದೆ. ಅವನ ಕಾಲದಲ್ಲಿ ಜನರು ಕುಡಿಯೋದು, ತಿನ್ನೋದು, ಮದುವೆ ಮಾಡೋದು, ಜಾಲಿ ಮಾಡೋದು ಇದ್ರು. ಪ್ರಪಂಚ ಕೆಟ್ಟೋಗಿತ್ತು. ಇವತ್ತು ನಾವಿರ್ತಕ್ಕಂಥ ಈಗಿನ ಸ್ಥಿತಿಯಲ್ಲಿ ನಮ್ಮ ಸುತ್ತಮುತ್ತಲು ನಮ್ಮ ಪ್ರಪಂಚ ಹೇಗಿದೆ ಯೋಚನೆ ಮಾಡ್ತೀರಾ? ಆವತ್ತು ನೋಹನ ಕಾಲದಲ್ಲಿ ಹೇಗಿತ್ತು ಹಾಗೆ ಮದುವೆ ಮಾಡೋದು ಬಿಡೋದು, ಮದುವೆ ಮಾಡೋದು ಬಿಡೋದು, ತಿನ್ನೋದು, ಕುಡಿಯೋದು, ಜಾಲಿ, ಎಂಜಾಯ್. ಇವತ್ತು ಪ್ರಪಂಚ ಹೇಗಿದೆ? ಆದ್ರೆ ಅಂತ ಕಾಲದಲ್ಲಿ ಕುಡಿತಕ್ಕಂಥ, ತಿಂತಕ್ಕಂಥ, ದೇವರನ್ನ ಮರೆತು, ದೇವರನ್ನ ನಿರಾಕರಿಸಿ ತಮ್ಮ ಇಷ್ಟಕ್ಕೆ ತಕ್ಕಂತ ಬಾಳಿದಂತ ಆ ಕಾಲದಲ್ಲಿ ಒಂದು ಕುಟುಂಬ,
ಒಂದೇ ಒಂದು ನೋಹ. ಅಂದ್ರೆ ಪ್ರಪಂಚಕ್ಕೆ, ಅನ್ಯಾಯಕ್ಕೆ ನೋ ಹೇಳಿದವನು ನೋಹ. ನೋ ಅಂತ ಹೇಳಿದವನು ನೋಹ. ಅರ್ಥ ಆಗ್ತಾ ಇದೆ ನಿಮಗೆ? ಅವರ ಅಭ್ಯಾಸ, ಅವರ ಕುಡಿಕತನ, ಅವರ ಅನ್ಯಾಯ, ಅವರ ಮೋಸ, ಅವರ ಅನೀತಿ, ಅವರ ವರ್ತನೆಗಳಿಗೆ ನೋ ಅಂತೇಳಿ ಹೇಳಿದಂತ ವ್ಯಕ್ತಿ ಯಾರು ಗೊತ್ತಾ? ಅವನೇ ನೋಹ. ಎಷ್ಟನೇ ಅರ್ಥ? ನಾವು ಹೇಗಿದ್ದೀವಿ ಇವತ್ತು? ಅನ್ಯಾಯಕ್ಕೆ, ಮೋಸಕ್ಕೆ, ಅಶುದ್ಧಕ್ಕೆ ದೇವರ ಮಕ್ಕಳಾದಂತ ನಾವು, ರಕ್ಷಣೆ ಹೊಂದಿರತಕ್ಕಂಥ ನಾವು, ಯೇಸುವನ್ನು ಆರಾಧಿಸ್ತಕ್ಕಂಥ ನಾವು ಹೇಗಿದ್ದೇವೆ? ನೋಹನಂತೆ ನಾವು ಸಾಕ್ಷಿ ಇದ್ದೇವೆ. ಹಲ್ಲೆಲೂಯಾ. ದೇವರಿಗೆ ವಿರುದ್ಧವಾಗಿ, ಈ ವಾಕ್ಯಕ್ಕೆ ವಿರುದ್ಧವಾಗಿ ಬರ್ತಕ್ಕಂಥ ಎಲ್ಲಾ ಕಾರ್ಯಗಳಿಗೆ ನಾವು ನೋ ಹೇಳುವವರಾಗಿರಬೇಕು. ಈ ಲೋಕದಲ್ಲಿ ಅನ್ಯಾಯಕ್ಕೆ ರಾಜ್ಯ ಆಗಿ ಹೋಗೋದಲ್ಲ, ಸತ್ಯಕ್ಕೆ ನಿಲ್ಬೇಕು. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ನೀತಿನೇ ಇಲ್ಲ. ನನ್ನ ದೇವರ ಆಶೀರ್ವದಿಸಿದ ಎಲ್ಲ ಆಶೀರ್ವದಿಸ್ತಾರೆ. ನೀತಿಯಲ್ಲಿ ನಡೆದು ನೋಡು, ದೇವರು ಹೇಳ್ತಾರೆ ಹಲ್ಲೆಲೂಯಾ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಹೌದಾ? 7:1. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಏನ್ ಹೇಳ್ತಿದ್ದಾರೆ ನೋಡಿ, ಆ ಸಂತತಿಯಲ್ಲಿ, ಆ ಜನರ ಮಧ್ಯದಲ್ಲಿ, ಕೆಟ್ಟ ಹೋಗಿರ್ತಕ್ಕಂಥ ಆ ಲೋಕದಲ್ಲಿ, ಅನ್ಯಾಯದ ಲೋಕದಲ್ಲಿ, ಹಲ್ಲೆಲೂಯಾ, ಮದುವೆ, ತಿನ್ನೋದು, ಕುಡಿಯೋದು, ಅಂತಹ ಅನ್ಯಾಯದ ಲೋಕದಲ್ಲಿ, ಅಷ್ಟು ಜನರ ಮಧ್ಯದಲ್ಲಿ, ಇಡೀ ಪ್ರಪಂಚದಲ್ಲಿ ಆವತ್ತು ಒಂದೇ ಒಂದು ಕುಟುಂಬ, ಒಂದೇ ಒಂದು ವ್ಯಕ್ತಿ ದೇವರಿಗೆ ಮೆಚ್ಚುಗೆಯಾಗಿ ಪ್ರಿಯನಾಗಿದ್ದ. ಆಗಿನ ಕಾಲದಲ್ಲಿ ದೇವರು ಇಡೀ ದೇಶವನ್ನೇ ಹಾಳು ಮಾಡಿದ್ರು ಪ್ರಳಯದ ಮುಖಾಂತರ. ಆದರೆ ಒಂದೇ ಒಂದು ಕುಟುಂಬ ರಕ್ಷಿಸಲ್ಪಟ್ಟಿತ್ತು. ಕಾರಣ ಏನು? ಅವನು ದೇವರ ದೃಷ್ಟಿಯಲ್ಲಿ, ದೇವರ ಎದುರುಗಡೆ ಹೇಗಿದ್ದ? ನೀತಿವಂತನಾಗಿದ್ದ. ಹಲ್ಲೆಲೂಯಾ. ನಾವು ನೀತಿವಂತರಾಗಿ ನಡೆಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ದೇವರು ನಿಮ್ಮನ್ನು ಕಾಪಾಡ್ತಾರೆ, ದೇವರು ನೀತಿವಂತರನ್ನ ಕಟಾಕ್ಷಿಸ್ತಾನೆ, ನಿಮ್ಮ ಮೊರೆಗೆ ದೇವರು ಕಿವಿಗೊಡುತ್ತಾನೆ. ದೇವರು ಕೀರ್ತನೆ 37:17 ಹೇಳ್ತಾರೆ, ನೀತಿವಂತರನ್ನ ಯೇಸು ಸ್ವಾಮಿ ಉದ್ಧಾರ ಮಾಡ್ತಾರೆ. ಕರಗಳ ತಟ್ಟಿ. ನಿನ್ನ ಕೆಲಸದಲ್ಲಿ ಉದ್ಧಾರ, ನಿನ್ನ ಕುಟುಂಬದಲ್ಲಿ ಉದ್ಧಾರ, ನಿನ್ನ ಪ್ರಯತ್ನದಲ್ಲಿ ಉದ್ಧಾರ. ನಿನ್ನ ಕುಟುಂಬ ಉದ್ಧಾರ ಆಗ್ಬೇಕಾ? ನೀನು ಉದ್ಧಾರ ಆಗ್ಬೇಕಾ? ನೀನು ಏಳಿಗೆ ಆಗ್ಬೇಕಾ? ನೀನು ಅಭಿವೃದ್ಧಿ ಹೊಂದಬೇಕಾ? ದೇವರ ವಾಕ್ಯ ಹೇಳ್ತದೆ, ದೇವರ ವಾಗ್ದಾನ ಇದು. ಯೋಬ ನೀತಿವಂತನು 7 ಸಾರಿ ಬಿದ್ರು, ಮತ್ತೆ ಎದ್ದೇಳ್ತಾನೆ. ದುಷ್ಟ, ಮೋಸಗಾರ, ಅನ್ಯಾಯಗಾರ ಒಂದು ಸಾರಿ ಬಿದ್ದ ಅಂದ್ರೆ ನೋ ಅಡ್ರೆಸ್. ಯೋಬ ನೀತಿವಂತ, ಸತ್ಪುರುಷ, ದೇವರಿಗೆ ಭಯಪಡ್ತಕ್ಕಂಥವನು, ಪಾಪವನ್ನು ನಿರಾಕರಿಸಿದವನು, ದೇವರ ದೃಷ್ಟಿಯಲ್ಲಿ ಸಾಕ್ಷಿ ಹೊಂದಿದವನು. ಅವನಿಗೆ ಶೋಧನೆಗಳು ಬಂತು, ಕಷ್ಟಗಳು ಬಂತು, ಎಲ್ಲವನ್ನು ಕಳ್ಕೊಂಡ, ಆದರೆ ಅವನು ನೀತಿವಂತನಾಗಿದ್ದ. ಯೋಬ 29:14 ಹೇಳ್ತದೆ, ಓದಿ ನೋಡುವ. ನಾನು ಧರ್ಮವನ್ನು ಧರಿಸಿಕೊಂಡೆನು. ಧರ್ಮವನ್ನ, ಅದೇ ನೀತಿ, ಇಂಗ್ಲಿಷ್ನಲ್ಲಿ ರೈಚಿಯಸ್ನೆಸ್ ಅಂತಾರೆ. ಧರ್ಮವನ್ನ ನೀವೇನೇನು ಧರಿಸ್ಕೊಂಡಿದ್ದೀರಾ? ಹಲ್ಲೆಲೂಯಾ. ನಾವು ಹೇಗೆ ಬಟ್ಟೆಯನ್ನು ಧರಿಸ್ಕೊಂಡಿದ್ದೀವಿ, ಹಾಗೆ ನೀತಿಯನ್ನ ನಮ್ಮ ಜೀವನದಲ್ಲಿ, ನಮ್ಮ ರಕ್ತದ ಕಣದಲ್ಲಿ ನೀತಿ ಇರಬೇಕ್ರಿ. ಪಕ್ಕದಲ್ಲಿ ಹೇಳಿ, ರಕ್ತದ ಕಣದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಕಾರ್ಯದಲ್ಲಿ ಏನಿರಬೇಕು? ನೀತಿ. ನೀತಿವಂತನು ನಿತ್ಯ ಕೀರ್ತಿಗೆ ಪಾತ್ರನಾಗ್ತಾನೆ. ಹಲ್ಲೆಲೂಯಾ. ಕಷ್ಟಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ಏನೇ ಬರ್ರಿ, ನಾವು ನೀತಿವಂತರಾಗಿರ್ಬೇಕು. ಹಲ್ಲೆಲೂಯಾ. ಅಬ್ರಹಾಂ ನೀತಿವಂತ. ದೇವರು ಹೇಳಿದ ಮಾತಿಗೆ ಅವನು ಟೋಟಲ್ ವಿಧೇಯನಾದ. ದೇವರ ವಾಕ್ಯಕ್ಕೆ, ದೇವರ ನುಡಿಗೆ, ದೇವರ ಆಜ್ಞೆಗೆ, ದೇವರ ಆಲೋಚನೆಗೆ ಸಂಪೂರ್ಣವಾಗಿ ಯಾರು ತನ್ನನ್ನು ಅರ್ಪಿಸಿ ಅದ್ರ ನಡೀತಾನಲ್ಲ, ಅವನೇ ನೀತಿವಂತ. ಅಬ್ರಹಾಮನ ದೇವರು ಕರೆದ್ರು, ನಿನ್ ಮನೆ ಬಿಟ್ಟು ಬಾ. ಬಂದ, ಎಲ್ಲವನ್ನು ಬಿಟ್ಟು ಬಂದ. ಆ ಪಟ್ಟಣಕ್ಕೆ ಹೋದ. ಏನು
ಪ್ರಶ್ನೆ ಕೇಳಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ಅರ್ಥ ಆಗ್ತಾ ಇದೆ? ಅಬ್ರಹಾಮನ ಜೀವನದಲ್ಲಿ ಏನೋ ತೊಂದರೆ ನಡೆಯಿತು. ಆಗಾರನ ಬಿಟ್ಬಿಟ್ಟ. ಇಸ್ಮಾಯಿಲನ ಬಿಟ್ಬಿಟ್ಟ. ಯಾರಿಗೆ ಆದ್ಯತೆ? ಯಾರಿಗೆ ಪ್ರಥಮ ಸ್ಥಾನ? ಮೊದಲ ಮರ್ಯಾದೆ ಯಾರಿಗೆ? ಮೊದಲ ಗೌರವ ಯಾರಿಗೆ? ದೇವರಿಗೆ. ನೀತಿವಂತನ ಮನೆಯಲ್ಲಿ ಫಸ್ಟ್ ಗೌರವ ಸರ್ವಶಕ್ತನಿಗೆ. ನೀತಿವಂತನ ಮನೆಯಲ್ಲಿ ಇದು ಮೇಲಿರುತ್ತೆ. ಇದು ಮೇಲೆ, ಇದು ಯಾವತ್ತು ಮೇಲಿರ್ತದೋ ಅಂದ್ರೆ ತಲೆ ಮೇಲಲ್ಲ, ಅಥವಾ ನಿಮ್ಮ ಬೀರೋದ್ರ ಮೇಲಲ್ಲ, ನಿಮ್ಮ ಸೆಲ್ಫ್ ಮೇಲಲ್ಲ, ನಿಮ್ಮ ಬದುಕಿನಲ್ಲಿ. ನಾವು ಹಿಂಗೆ ಹೇಳಿದ್ರೆ ಕೆಲವು ಹಾಲು ಕುಡಿಯೋ ಮಕ್ಕಳು ಇದು ತಗೊಂಡು ಇವತ್ತು ಮನೆಗೆ ಹೋಗ್ಬಿಟ್ಟು ಮೇಲೆ ಇಟ್ಬಿಡ್ತಾರೆ. ಪಾಸ್ಟ್ ಮೇಲೆ ಇಕ್ಕಿದ್ದಾರೆ, ಈಕೋ ಮೇಲೆ ಈಕೋ. ನಮ್ಮ ಬದುಕಿನಲ್ಲಿ ಈ ನೀತಿ ಮೇಲೆ ನಿಲ್ಬೇಕು. ನಡೆದು ನೋಡ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅಬ್ರಹಾಮ ಸಂಪೂರ್ಣವಾಗಿ ದೇವರಿಗೆ ವಿಧೇಯರಾಗಿದ್ದ, ಅದಕ್ಕೆ ಅಬ್ರಹಾಮ ನೀತಿವಂತ. ಹಲ್ಲೆಲೂಯಾ. ಅವನ ಜೀವನದಲ್ಲಿ ಒಂದು ತಪ್ಪು ನಡೆಯಿತು, ಅದನ್ನು ನಾವು ದೇವರು ಹೇಳಿದಾಗ ಅದನ್ನು ಬಿಡಬೇಕು. ಅರ್ಥ ಆಗ್ತಾ ಇದೆಯಾ? ಯಶನಿಗೆ ಅರ್ಥ ಆಗ್ತಾ ಇದೆ. ಹಲ್ಲೆಲೂಯಾ. ಆಮೇಲೆ ಸಾರಾಳ್ ಸ್ವಲ್ಪ ಅವಸರ ಪಟ್ಟು ಆಗಾರನ ಒಳಗೆ ತಂದ್ಲು. ಆಮೇಲೆ ದೇವ್ರು ಹೇಳಿದಾಗ, ಆಲೋಚನೆ ಕೊಟ್ಟಾಗ ಆಗಾರನ ಏನ್ ಮಾಡ್ದ? ಬಿಟ್ಟ. ಅರ್ಥ ಆಗ್ತಾ ಇದೆ? ಯಶನೇ ಅರ್ಥ ಆಗ್ತಾ ಇದೆ? ಅಲ್ಲ ದೇವ್ರೇ, ನಾನು ಹೇಗೆ ಬಿಡ್ಲಿ? ನೀವು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಎಲ್ಲಾರು ಏನಾದ್ರು ಹೆಚ್ಚು ಕಡಿಮೆ ಆಗಿರತ್ತೆ. ನೋಡಿ ಮಾತಾಡಿ ಹಲ್ ಕಿಸ್ತು ಸ್ಮೈಲ್ ಮಾಡಿ ಹಲ್ಲೆಲೂಯಾ. ಸ್ಮೈಲ್ ಮಾಡೋದೆಲ್ಲ ಮೈಲಿಗೆ ಬರಲ್ಲ. ಇಲ್ಲಿ ದೇವರು ಅವ್ರು ಹೇಳ್ತಾರೆ, ಬೇಡ ಬಿಟ್ಬಿಡು ಅಂತ ಹೇಳಿ ಬಿಟ್ಬಿಡ್ತಾನೆ. ಲೋತ್ ಬಿಟ್ಬಿಡ್ತಾನೆ. ಇಸ್ಮಾಯಿಲ್ನ ಬಿಟ್ಬಿಡ್ತಾನೆ. ಆಮೇಲೆ ದೇವ್ರು ಹೇಳ್ತಾರೆ, ನಿನ್ ಮಗನ ತಂದು ನನಗೆ ಅರ್ಪಣೆ ಮಾಡು. ಬೆಳಿಗ್ಗೆ ಮುಂಜಾನೆ ಎದ್ದು ತನ್ನ ಮಗನನ್ನ ತಂದು ಎಲ್ಲಿಗೆ? ಮೌರ್ಯ ಬೆಟ್ಟಕ್ಕೆ ಕರ್ಕೊಂಡೋಗಿ ಒಮ್ಮೆ ಕಟ್ಟಿಗೆನ ಯಜ್ಞವನ್ನ ಸಮರ್ಪಣೆ ಮಾಡಿ ಅದ್ರ ಮೇಲೆ ಮಗನನ್ನ ಕಟ್ಟಿ ಮಲಗಿಸಿದ್ದಾನೆ. 2 ಮಾತು ಕೇಳಿಲ್ಲ, ಯಾವುದು ಮಾತಿಲ್ಲ. ಇದು ನೀತಿ. ಅರ್ಥ ಆಗ್ತಾ ಇದೆಯಾ? ಲೋತ ಹಾಗಲ್ಲ. ಅದೇ ನೋಡ್ರಿ, ಲೋತ ಅವನ ಹೆಸರು ನೀತಿವಂತ, ಆದ್ರೆ ಸ್ವಲ್ಪ ಮಾಯೆ. 100% ಅವನು ವಿಧೇಯನಾಗಲಿಲ್ಲ. ಯಶನಿಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಲೋತ ನೀತಿವಂತ. ಲೋತನ ಬಾಳ್ತಕ್ಕಂಥ ದಿನ ಸೊದೋಮ್ ಗೊಮೋರ ಪಟ್ಟಣ ಪಾಪದ ಪಟ್ಟಣ, ವ್ಯಭಿಚಾರದ ಪಟ್ಟಣ. ಆ ಪಟ್ಟಣದಲ್ಲಿ ದಿನ ಲೋಕ ಸುತ್ತಮುತ್ತಲು ನಡೀತಕ್ಕಂಥ ಕಾರ್ಯವನ್ನು ತಗೊಂಡು ಅವನಿಗೆ ದುಃಖ ಆಗ್ತಾ ಇತ್ತು. ದಿನ ಅಯ್ಯೋ, ಪ್ರಪಂಚದಲ್ಲಿ ಇಂಥ ಪಾಪ ಇಂಥ ನಡೀತಾ ಇದೆಯಲ್ಲಪ್ಪ ಅಂತೇಳಿ ಎದೆ ಹೊಡ್ಕೊಳ್ತಾ ಇದ್ದ. ನೀತಿವಂತನಾಗಿದ್ದ. ಇದನ್ನ ದೇವರು ನೋಡಿದ್ರು. 2 ಪೇತ್ರ 2:7 ನಾನು ನೋಡೋದಾದ್ರೆ ದೇವರ ವಾಕ್ಯ ಹೇಳ್ತದೆ, ಆದರೆ ಆ ಅಧರ್ಮಿಗಳು ನಾಚಿಕೆಗೆಟ್ಟ ನಡತೆಗೆ, ನೋಡಿ, ನಾಚಿಕೆಗೆಟ್ಟ ನಡತೆ, ವೇದನೆಗೊಂಡಿದ್ದ ನೀತಿವಂತನಾದ ಲೋಟ. ಕೈ ತಟ್ರಿ ಎಲ್ರಿಗೂ. ಹಲ್ಲೆಲೂಯಾ. ಇವತ್ತು ಜನರು ಇಡಬಹುದು. ಹಲ್ಲೆಲೂಯಾ. ಅಕ್ಕ ಪಕ್ಕ ಲೋಕದಲ್ಲಿ, ಪ್ರಪಂಚದಲ್ಲಿ ನಾಚಿಕೆ ಕೆಟ್ಟ ಕೆಲಸಗಳು ನಡೀತಿರ್ಬೋದು, ನಾಚಿಕೆ ಕೆಟ್ಟ ಬದುಕು ಬಾಳ್ತಾ ಇರ್ಬೋದು. ಆದರೆ ಅಂಥ ಬಾಳನ ಬದುಕಲಿಕ್ಕೆ ದೇವರು ನಿಮ್ಮನ್ನು ಕರೆದಿಲ್ಲ. ಹಲ್ಲೆಲೂಯಾ. ನಾವು ಪರಿಶುದ್ಧವಾಗಿ ದೇವರ ಭಯಭಕ್ತಿಯಲ್ಲಿ ನಮ್ಗೆ ಇರೋದರಲ್ಲಿ ತೃಪ್ತಿಕರ ಇರೋದನ್ನ ಕಲ್ತ್ಕೊಳ್ರಿ. ನಮ್ಮ ಕೊಟ್ಟತಕ್ಕದಲ್ಲಿ ದೇವರ ಭಯಭಕ್ತಿಯಾಗಿ ಜೀವಿಸೋಣ. ಚಿಕ್ಕದಲ್ಲಿ ನಂಬಿಕಸ್ಥನಾಗಿದ್ದರೆ ದೇವರು ದೊಡ್ಡದಲ್ಲಿ ನಿನ್ನನ್ನು ನಂಬಿಕಸ್ಥನಾಗಿ ಬಿಡ್ತಾರೆ. ಮುಂದೆ ಆ ವಾಕ್ಯ 8 ಓದ್ತಾ. ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರೆಗೊಂಡನು. ಕರ್ತನ ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ಅಲ್ಲಿ ತಪ್ಪಿಸಿದನು ಯಾರನ್ನ? ನಾನು ಹೇಳ್ತೇನೆ, ನಾವು ದೇವರ ಮಕ್ಕಳು ನೀತಿಯಲ್ಲಿ ನಿಲ್ರಿ. ಖಂಡಿತ ಹೇಳ್ತೇನೆ, ದೇವರು ನಿಮ್ಮನ್ನ ತಪ್ಪಿಸಿ ಕಾಪಾಡ್ತಾರೆ. ಏನೇ ಬರಲಿ, ಅನ್ಯಾಯಕ್ಕೆ ರಾಜಿ ಆಗ್ಬೇಡಿ, ಅಧರ್ಮಕ್ಕೆ ರಾಜಿ ಆಗ್ಬೇಡಿ, ಹಲ್ಲೆಲೂಯಾ, ಮೋಸಕ್ಕೆ ರಾಜಿ ಆಗ್ಬೇಡಿ, ದುಷ್ಟತನಕ್ಕೆ ಬೇಡ, ಕೆಟ್ಟದ್ದು ಬೇಡ, ನೋ. ಹಾಗಾಗಿ ಅಲ್ಲ ನೀತಿವಂತರು. ಓದಪ್ಪ.
ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆನೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಎಲ್ಲರೂ ಹೇಳಿ, ತಪ್ಪಿಸಿದನು. ಪಕ್ಕದಲ್ಲಿ ನೀನು ನಿಮ್ಮ ಕುಟುಂಬ, ಹಲ್ಲೆಲೂಯಾ, ಬರ್ತಕ್ಕಂಥ ಕಷ್ಟ, ನಷ್ಟ, ದುಃಖ, ಸೈತಾನ್, ಇದರಿಂದ ನರಕದಿಂದ ತಪ್ಪಿಸ್ಕೊಳ್ಬೇಕ ಒಂದೇ ಮಾರ್ಗ, ನೀತಿವಂತರಾಗಿ ಜೀವಿಸ್ರಿ. ತಪ್ಪಿಸಿದನು. ಹಲ್ಲೆಲೂಯಾ. ಹಣ ಅಲ್ಲ, ನಮ್ಮ ಕ್ಯಾರೆಕ್ಟರ್, ನಮ್ಮ ಗುಣ, ನಮ್ಮ ನಡತೆ. ನಮ್ಮ ನಡತೆ ಹೇಗಿದೆ? ಹಲ್ಲೆಲೂಯಾ. ಅಬ್ರಹಾಮನಂತ ಇರಲಿ, ಜೋಸಫ್ನಂತ ಇರಲಿ, ಹಲ್ಲೆಲೂಯಾ, ಆಮೆನ್. ಅರ್ಥ ಆಗ್ತಾ ಇದೆಯಾ? ರೂತುವಿನಂತ ಇರಲಿ, ಎಲಿಜಬೆತ್ ಅಂತ ಇರಲಿ, ಮರಿಯಾಳ ಅಂತ ಇರಲಿ, ಹಲ್ಲೆಲೂಯಾ. ಆಗ ನಾವು ಚರ್ಚಿಗೆ ಬರೋದು ಯಾಕೆ? ಯೇಸು ನಂಬಿದ್ದೀರಾ? ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ. ನೀತಿ ಇಲ್ಲದೆ ನಿತ್ಯ ಜೀವ ಹೋಗ್ಲಿಕ್ಕೆ ಆಗತ್ತೇನು? ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ ನೀತಿವಂತರಾಗಿರಬೇಕು. ಲೋತ ಅವನು ಎಷ್ಟೇ ನೀತಿವಂತನ ಆದ್ರೂ ಕೂಡ ಅವನು 100% ವಿಧೇಯನಾಗಲಿಲ್ಲ. ಆ ಕೆಳಗಡೆ ವಾಕ್ಯ ಹೇಳ್ತದೆ, ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ಅಬ್ರಹಾಮನಿಗೆ ಹೇಳಿದ್ರು, ಅವನು ಕರೆಕ್ಟಾಗಿ ಮೌರ್ಯ ಬೆಟ್ಟಕ್ಕೆ ಎದ್ದು ಹೋದ. ಇವನ ಮೇಲೆ ಪ್ರೀತಿ ಇಟ್ಟು, ಇವನ ಮೇಲೆ ಕಾಳಜಿ ಇಟ್ಟು ದೇವದೂತರು ಲೋತನ ಮನೆಗೆ ಬಂದು ಲೋತನ ಜೊತೆ ಇದ್ದು ರಾತ್ರಿ ಅಲ್ಲ, ಅಲ್ಲಿ ಬಂದಂತ ಪಟ್ಟಣದ ಸೋದೋಮ ಪಟ್ಟಣ ಜನರಿಂದ ಪಾಪದ ಅವರು ತಪ್ಪಿಸಿ ಬೆಳಿಗ್ಗೆ ಎದ್ದು ಲೋತನಿಗೆ ದೇವ್ರು ಹೇಳ್ತಾರೆ, ಅಲೋ ಕಾಣ್ತಕ್ಕಂಥ ಪಟ್ಟಣಕ್ಕೆ ನೀನು ಹೋಗಂದಾಗ ಇವನು ಹೇಳ್ತಾನೆ, ಆಗಲ್ಲ ಸ್ವಾಮಿ. ದೇವ್ರು ಹೇಳ್ತಾರೆ, ಆಯ್ತು ಬಿಟ್ಬಿಡು ಇದನ್ನ, ಈ ಊರು ಬಿಟ್ಬಿಡು ಅಲ್ಬಾ, ಏನೋ ಶಾಲೆಗೆ ಹೋದೆ, ಕಾಲೇಜಿಗೆ ಹೋದೆ, ಏನೋ ಲವ್ ಗಿವು ಬಂದ್ಬಿಡ್ತು, ಈಗ ದೇವ್ರು ಹೇಳ್ತಾ ಇದ್ದಾರೆ ಬಿಟ್ಬಿಡು ಅಂತೇಳಿ. ಏನ್ ಮಾಡ್ಬೇಕು? ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ನಾವು ಪರಿಶುದ್ಧವಾಗಿರ್ಬೇಕು, ನೀತಿವಂತರಾಗಿರ್ಬೇಕು. ಅದನ್ನ ದೇವ್ರು ಬಯಸ್ತಾ ಇದ್ದಾರೆ. ಎಷ್ಟು ಜನ ಮಾಡ್ತೀರಾ? ಹಲ್ಲೆಲೂಯಾ. ಆಗ ಅಬ್ರಹಾಮನ ಆಶೀರ್ವದಿಸಿದ್ರು, ಅಭಿವೃದ್ಧಿ ಪಡಿಸಿದ್ರು, ಕಾಪಾಡಿದ್ರು, ಸಂತತಿಯನ್ನು ಕೊಟ್ಟರು, ನಕ್ಷತ್ರ ಬರ ನೋಡಿ ಇದಿಷ್ಟು ಆಶೀರ್ವಾದ. ಯಾಕೆ? ಅವನು ನೀತಿವಂತನಾಗಿದ್ದ. ಯೋಬ ಏನಾದ? ಅವನು ವಿಧೇಯನಾಗಿಲ್ಲ, ದೇವರ ಮಾತಿಗೆ ವಿರುದ್ಧವಾಗಿ ನಡೆದ. ಹಾಗಲ್ಲ ಸ್ವಾಮಿ, ಅವನು ದೇವರಿಗೆ ಬುದ್ಧಿ ಹೇಳ್ತಾನೆ. ಅಬ್ರಹಾಮನು ವಿಧೇಯನಾದ, ಲೋತ ವಿಧೇಯನಾಗಲಿಲ್ಲ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಹೋದ ವಾರ ನಿಮಗೆ ಸೌಲನ ಕುರಿತು ಹೇಳಿದೆ. ಸೌಲ ಆರಂಭದಲ್ಲಿ ಏನೂ ಇಲ್ಲ, ಅಲ್ಲ ಬರ್ತಾ 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 ಅಧಿಕಾರ ಬಂತು, ಜನಬಲ ಬಂತು, ತೋಳ್ಬಲ ಬಂತು, ಹಣಬಲ ಬಂತು, ಮನೆಬಲ ಬಂತು. ಹಲ್ಲೆಲೂಯಾ. ಎಲ್ಲೋ ಬಂತು. ಆರಂಭದಲ್ಲಿ ಅವನಿಗೆ ಅಡ್ರೆಸ್ಸೇ ಇಲ್ಲ. ಹೌದಲ್ವಾ? ಆಗ ಯುದ್ಧ ಸಮಯ ಬಂದಾಗ ಯುದ್ಧಕ್ಕೆ ಜನರೆಲ್ಲೂ ಕೂಡಿದ್ದಾರೆ. ಅಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಬಲಿ ಅರ್ಪಣೆ ಮಾಡಿ ಹೋಗಬೇಕು. ಹಳೆ ಒಡಂಬಡಿಕೆಯಲ್ಲಿ ಯಜ್ಞವನ್ನ ಯಾಜಕರೇ ಮಾಡಬೇಕು. ಸಾಮುವೇಲ ಯಾಜಕ, ಸಾಮುವೇಲ ಪ್ರವಾದಿ, ಸಾಮುವೇಲ ನ್ಯಾಯಾಧಿಪತಿ. ಅವನ ಹಾಲಿನ ಒನ್ನಾಗಿದ್ದ. ಸಾಮುವೇಲ ಹೇಳಿದ್ರು, ನಾನು ಬರ್ತೀನಿ 7 ದಿನದಲ್ಲಿ. ಬರ್ಲಿಕ್ಕೆ ಸ್ವಲ್ಪ ತಡ ಆಯ್ತು. ತಡ ಆದಾಗ ಜೊತೆ ಇರ್ತಕ್ಕಂಥ ಜನರು ಟೆನ್ಷನ್ ಮಾಡಿದ್ರು. ನೀನೇನಾದ್ರೂ ಮಾಡಿಲ್ಲ ಆದ್ರೆ, ಸಾಮುವೇಲ ಮಾಡ ಆರಾಧನೆ ನೀನು ಮಾಡಿಲ್ಲ ಆದ್ರೆ ನಾವು ಹೋಗ್ಬಿಡ್ತೀವಿ ಅಂತೇಳಿ ಪ್ರೆಸರ್ ಮಾಡಿದ್ರು, ಟೆನ್ಷನ್ ಮಾಡಿದ್ರು. ಹಾಗಾಗಿ ಯಾಜಕ ಮಾಡ್ತಕ್ಕಂಥ ಕರ್ತವ್ಯವನ್ನ, ಯಾಜಕ ಮಾಡ್ತಕ್ಕಂಥ ಪ್ರಾರ್ಥನೆಯನ್ನ, ಯಾಜಕ ಸಮರ್ಪಣೆ ಮಾಡ್ತಕ್ಕಂಥ ಬಲಿಯನ್ನ, ಯಜ್ಞವನ್ನ ಅರಸ ಮಾಡ್ದ. ಅದು ತಪ್ಪು. ನಿನ್ನ ವೃತ್ತದೊಳಗೆ ನೀನಿರು. ಕರಗಳಂತಟ್ಟು ಅವನು ಯಜ್ಞವನ್ನು ಅರ್ಪಣೆ ಮಾಡಿದ ಮೇಲೆ ಸಾಮ್ಯಲ ಬರ್ತಾರೆ, ಏನು ನೀನು ಮಾಡಿದ್ದು? ಆಗ ಸಾಮ್ಯಲ್ ಹೇಳ್ತಾರೆ, ನನ್ನ ಕಿವಿಗೆ ಶಬ್ದ ಕೇಳ್ತಾ ಇದೆ, ಆ ಸರ್ವಶ್ರೇಷ್ಠ ದೇವರು ನಿನ್ನನ್ನ ಸಿಂಹಾಸನದಿಂದ ಕೆಳಗೆ ತಳ್ಳಿದ್ದಾರೆ. ಇವನು ಕೆಳಗೆ ಬೀಳಲಿಕ್ಕೆ ಕಾರಣ ಏನು? ಅವಿಧೇಯತ್ವ. ಹಲ್ಲೆಲೂಯಾ. ನೀನು ಎಲ್ಲಿದ್ದೀಯಾ? ನೀ ಯಾವ ಸ್ಥಳದಲ್ಲಿದ್ದೀಯಾ? ನೀನು ಯಾರು? ನಿನ್ನ ವೃತ್ತದೊಳಗೆ ನೀನಿರು, ಅದನ್ನು ಮೀರಿ ಹೋಗಬೇಡ. ಪಾಸ್ಟರ್ ಇದ್ದಾರ, ಪಾಸ್ಟರ್ ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ನಿಮಗೆ ಸೇವೆ ಕರೆದಿದ್ದಾರೆ, ಸೇವೆ ಮಾಡಿ. ಹಲ್ಲೆಲೂಯಾ. ಆಮೆನ್. ಅರ್ಥ ಆಗ್ತದೆ? ನಿಮ್ಮ ವೃತ್ತವನ್ನ ಬಿಟ್ಟು ಹೋಗಬೇಡಿ. ಗಂಡ ಹೆಂಡತಿ ಜಗಳ ಬರ್ತದ, ನೀವಿಬ್ರು ಹೊಡೆದಾಡ್ಕೊಳ್ಳಿ, ಅವ್ರ ಅಪ್ಪ ಅಮ್ಮನ ಕರಿಬೇಡ್ರಿ, ಕರಗಳನ್ನು ತಟ್ರಿ. ನಾನು ಹೇಳೋದು ಸತ್ಯ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಆಮೆನ್. ಅವನೇನ್ ಮಾಡ್ದ? ಅವನ ಕೆಲಸ ಏನು? ಅವನ ಡ್ಯೂಟಿ ಏನು? ಎಲ್ಲಿರ್ಬೇಕು ಅಲ್ಲಿರ್ಬೇಕಿತ್ತು. ಅದನ್ನ ಬಿಟ್ಟು ಮೀರಿ ನಡೆದ, ಕೆಳಗೆ ಬಿದ್ದ. ದೇವರೇ ಅವನನ್ನು ತಳ್ಳಿದ್ರು. ಒಂದು ಚಾನ್ಸ್, ಒಂದು ತಪ್ಪು ಇದು ಮಾಡ್ದ. ಎರಡನೇ ತಪ್ಪು ದೇವರು ಅವನಿಗೆ ಹೇಳಿದ್ರು ಸಾಮ್ಯಲ್ ಮುಖಾಂತರ. ಸಾಮ್ಯಲ್ ಮುಖಾಂತರ ದೇವರು ಅವನಿಗೆ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೀನು ಅಮೆಲೇಕ್ಯರ ಮೇಲೆ ಯುದ್ಧಕ್ಕೆ ಹೋಗು, ಯುದ್ಧಕ್ಕೆ ಹೋಗಿ ಆ ಯುದ್ಧದಲ್ಲಿ ಇರ್ತಕ್ಕಂಥ ಯಾರನ್ನೂ ಕೂಡ ಉಳಿಸ್ಬೇಡ. ಗೋ ಅಂಡ್ ಕಿಲ್.
ಯಾವುದೇ ಕುರಿ ದನ ಅರಸ ಯಾರು ಇರಬಾರ್ದು. ಎಲ್ಲರನ್ನು ಏನ್ ಮಾಡ್ಬೇಕು? ಕೊಲ್ಬೇಕು. ಇವನು ಹೋದ, ಯುದ್ಧ ಮಾಡ್ದ, ಅರಸನನ್ನು ಜೀವಂತವಾಗಿ ಹಿಡ್ಕೊಂಬಂದ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಒಳ್ಳೆ ಒಳ್ಳೆ ಕೊಬ್ಬಿದ ಕುರಿಗಳನ್ನ ಅವುಗಳೆಲ್ಲವನ್ನು ತಂದ. ಅವಿದ್ಯಾ ಅರ್ಥ ಆಗ್ತಾ ಇದೆ? ಎಷ್ಟನಿಗೆ ಅರ್ಥ ಆಗ್ತಾ ಇದೆ? ಆ ಕುರಿಗಳನ್ನ ಹಿಡಿದು ಎಲ್ಲವನ್ನು ತರ್ತಾನೆ. ಸ್ವಲ್ಪ ಹೊತ್ತಿಗೆ ಸಾಮುವೇಲ ಬರ್ತಾನೆ. ಸಾಮುವೇಲ ಬಂದಾಗ ಇವನು ಪ್ರೈಸ್ ದಿ ಲಾರ್ಡ್ ಅಂತಾನೆ. ಏನ್ ಪ್ರೈಸ್ ದಿ ಲಾರ್ಡ್ ನಿಂದು? ಅದಕ್ಕೆ ದೇವರು ಹೇಳೋದು, ಬಲಿಗಿಂತ, ಕಾಣಿಕೆಗಿಂತ, ಸ್ತೋತ್ರಕ್ಕಿಂತ, ಆರಾಧನೆಗಿಂತ ವಿಧೇಯತ್ವನೇ ಮುಖ್ಯ. ನೀವು ಎಷ್ಟು ವಿಧೇಯರಾಗ್ತೀರಾ? ಹಲ್ಲೆಲೂಯಾ, ಆಮೆನ್. ಅರ್ಥ ಆಗ್ತಾ ಇದೆ? ನಿಮ್ಗೆ ಎಷ್ಟು ಅರ್ಥ? ನಿಮ್ಮ ನಡೆ, ನುಡಿ, ಮಾತು, ಶೈಲಿ ಈ ವಾಕ್ಯಕ್ಕೆ ವಿಧೇಯರಾಗಿರಿ, ಬಾಳು ಬಂಗಾರವಾಗಿರುತ್ತೆ. ಕೈ ತಟ್ಟಿರಿ ದೇವ್ರಿಗೆ. ವಾಕ್ಯ ಹೋದ್ರಿ. ಇವತ್ತು ಎಷ್ಟೋ ಜನ ವಾಕ್ಯವನ್ನು ಓದ್ತಾ ಇಲ್ಲ. ನೀವು ತುಂಬಿದ ಕೊಡ ಹೇಗಿರ್ತದೆ ಗೊತ್ತಾ? ಏನೇ ಬಂದ್ರು ಅರ್ಧ ಪರ್ಧ ಏನತ್ತದೆ, ಲೊಳಕ ಪಳಕ ಅಂತದೆ. ಹಲ್ಲೆಲೂಯಾ. ವಾಕ್ಯದಿಂದ ತುಂಬ್ರಿ, ಶೋಧನೆಗಳಲ್ಲಿ ಜಯಿಸ್ರಿ, ವಾಕ್ಯವನ್ನು ಹಿಡ್ಕೊಳ್ರಿ, ವಾಗ್ದಾನವನ್ನು ಹಿಡ್ಕೊಳ್ರಿ. ನಿಮ್ಮ ಜೀವನದಲ್ಲಿ ನೀವು ಜಯ ಕಾಣ್ತೀರಾ. ನೋಡಿ, ಆರಂಭದಲ್ಲಿ ಅಪ್ಪ ದೇವರೇ ಬಿದ್ದು ಪ್ರಾರ್ಥನೆ ಮಾಡ್ತಾನೆ. ಅವಾಗ ಆರಂಭದಲ್ಲಿ ಪಾಸ್ಟ್ರು, ದೇವರು, ಆಲಯ ಅಂತ ಹೇಳಿದ್ರೆ ಅವನಿಗೆ ನಡುಕ. ಇವಾಗ ಸ್ವಲ್ಪ ಹಣ, ಸ್ವಲ್ಪ ಆಧಾರ, ಹಲ್ಲೆಲೂಯಾ, ಸ್ವಲ್ಪ ಕೆನ್ನೆ, ಹಲ್ಲೆಲೂಯಾ, ಒಂದ್ 4 ಬಟ್ಟೆ, 4 ಪ್ಯಾಂಟು, ಒಂದ್ ಗಾಡಿ, ಹಲ್ಲೆಲೂಯಾ, ಎಲ್ಲ ಬಂದ ತಕ್ಷಣ ಏನಂತಾನೆ? ಬಿಟ್ಟೇ ಬಿಟ್ಟ. ಪ್ರಾರ್ಥನೆನೇ ಬಿಟ್ಟೇ ಬಿಟ್ಟ, ಚರ್ಚಿನ ಬಿಟ್ಟೇ ಬಿಟ್ಟ, ಕಾಣಿಕೆ ಕೊಡೋದೆ ಬಿಟ್ಟೇ ಬಿಟ್ಟ, ಮನೆ ಪ್ರಾರ್ಥನೆ ಇಲ್ವೇ ಇಲ್ಲ. ಅರ್ಥ ಆಗಲ್ಲ ನಿಮ್ಗೆ? ಹಲ್ಲೆಲೂಯಾ. ಆವತ್ತು ABCD ಗೊತ್ತಿಲ್ಲ. ಆವತ್ತು ದೇವರು ಬೇಕಿತ್ತು, ನಿನಗೆ ಆಲಯ ಬೇಕಿತ್ತು. ಇವತ್ತು ನಿನಗೆ ಅಡ್ರೆಸ್, ಇವತ್ತೆರಡು ಗಾಡಿ, ಆಮೇಲೆ ಸಮಾಜದಲ್ಲಿ ಒಂದು ಗೌರವ, ಬ್ಯಾಂಕಲ್ಲಿ 4 ಕಾಸು. ಹಲೋ, ಇದೀರಾ? ಹಲ್ಲೆಲೂಯಾ, ಆಮೆನ್. ಆವತ್ತು ABCD ಅಪ್ಪ ಹೇಳ್ಕೊಡ್ಬೇಕಿತ್ತು ನಿನಗೆ. ಅವತ್ತು ಅಮ್ಮ ನಿನಗೆ ಹಾಲು ಉಣಿಸ್ಬೇಕಿತ್ತು, ತಿನ್ನಿಸ್ಬೇಕಿತ್ತು. ಬಡ್ದೆ, ಓದಿದೆ, ಡಿಗ್ರಿ ಬಂತು, ಸ್ವಲ್ಪ ಇಂಗ್ಲಿಷ್ ಬಂತು. ಇವತ್ತು ಅಪ್ಪ ಮನೆ ಬಿಟ್ಬಿಟ್ಟಿದ್ಯಾ, ಅಮ್ಮ ಮನೆ ಬಿಟ್ಟುಬಿಟ್ಟಿದ್ಯಾ, ತಂದೆನ ಬಿಟ್ಬಿಟ್ಟಿದ್ಯಾ. ಏನ್ರಿ, ಇದೀರಾ? ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ಆವತ್ತು ನೀನು ಕತೆ ಹುಡುಕ್ತಾ ಇದ್ದೆ. ಆವತ್ತಿನ ಕತೆನೇ ಚಿಂದಿ ಕತೆ. ನಿನ್ನನ್ನು ಕರೆದು, ನಿನ್ನ ಅಭಿಷೇಕಿಸಿ, ನಿನ್ನ ಅರಸನನ್ನಾಗಿ ಮಾಡಿ, ನಿನಗೊಂದು ಸ್ಥಾನ, ನಿನಗೊಂದು ಮಾನ, ನಿನಗೊಂದು ಗೌರವ, ನಿನಗೊಂದು ಅಡ್ರೆಸ್, ನಿನಗೊಂದು ಬಾಡಿ ಸ್ಟ್ರಕ್ಚರ್. ಕನ್ನಡ ಅರ್ಥ ಆಗಲ್ಲ? ಹಲ್ಲೆಲೂಯಾ. ಅವತ್ತು ಏನು ಇಲ್ದಿದ್ದಾಗ ದೇವರು ಸೇವಕ. ಇವತ್ತು ಯಾರು ಪ್ರೆಸರ್ ಮಾಡಿದ್ದ? ಅರ್ಥ ಆಗ್ತಾ ಇದೆಯಾ? ಎತ್ತ ತುತ್ತಿಕ್ಕಿದ ತಾಯಿಯನ್ನೇ ಗೌರವಿಸಿಲ್ಲ ಅಂದ್ಮೇಲೆ ನೀನ್ ತುತ್ತಿಗೆ ನೀನ್ ಭಿಕ್ಷೆ ಬೇಡಬೇಕಾಗತ್ತೆ. ತಂದೆ ತಾಯಿಯನ್ನು ಯಾವನವನು ಗೌರವಿಸಿಲ್ಲ ಅಂದ್ರೆ ನಿನ್ನ ಪ್ರಾಣ ರಾತ್ರಿಯಲ್ಲಿ ಆರೋಗುತ್ತೆ. ಇದು ನೀತಿ. ನೀತಿ ಮೀರಿ ನಡೆದ್ರೆ ಆ ನೀತಿಗೆ ಪ್ರತಿಫಲ ಅನುಭವಿಸ್ಬೇಕು. ಅನೀತಿಗೆ ಪ್ರತಿಫಲ ಅನುಭವಿಸ್ಬೇಕು. ಇವನು ಬಿಟ್ಟೇ ಬಿಟ್ಟ. ಅಕ್ಕ ಬೇಡ, ತಂಗಿ ಬೇಡ, ಬಂಧು ಬೇಡ, ಬಳಗ ಬೇಡ. ಅವತ್ತಿನ ತೊಳೆದು ಉಣಿಸಿ ಎತ್ತಿ ನೀನು ಮುದ್ದಿಸಿ ಸಾಕಾಡಿ ಬೆಳೆದಿದ್ದು ಯಾರಣ್ಣ? ಅವತ್ತು ಅವ್ವ, ಇವತ್ತು ಅವಳನ್ನೇ ದೆವ್ವ ಅಂತೀಯ. ನೀತಿಯ ವಾಕ್ಯದಲ್ಲಿ ಬೆಳೆಯದೇ ಇರೋರು. ಜ್ಞಾನೋಕ್ತಿಗಳು 14:2. ಸರಳ ಮಾರ್ಗಿಯು ಯೆಹೋವನಿಗೆ ಭಯಪಡುವನು, ವಕ್ರ ಮಾರ್ಗಿಯು ಆತನನ್ನು ಅಸಡ್ಡೆ ಮಾಡುವನು. ಮೂರ್ಖನ ಬಾಯಲ್ಲಿ ಗರ್ವವು ಅಂಕುರಿಸುವುದು, ಜ್ಞಾನಿಗಳ ತುಟಿಗಳು ಅವರನ್ನು ಕಾಯುವವು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ವಾಕ್ಯ ಇದೆ, ನಾವು ನೀತಿವಂತರಾಗಿ ನಡೆಯಿರಿ, ಪರಿಶುದ್ಧರಾಗಿರಿ. ಪಕ್ಕದಲ್ಲಿ ಹೇಳಿ, ಪರಿಶುದ್ಧರಾಗಿರಿ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಪರಿಶುದ್ಧತೆ ಇಲ್ಲ ಅಂದ್ರೆ ಪರಲೋಕದಲ್ಲಿ ಹೋಗ್ಲಿಕ್ಕಾಗಲ್ಲ. ಮದುವೆ ಆದವರು ಪರಿಶುದ್ಧರಾಗಿರಿ. ನಿಮ್ಮ ಗಂಡನ ಜೊತೆ ಪರಿಶುದ್ಧವಾಗಿ, ನಿಮ್ಮ ಹೆಂಡತಿ ಜೊತೆ ಬೇರೆ ಸ್ಟೆಪ್ನಿಗೆಲ್ಲ ಹೋಗ್ಬೇಡಿ.
ಮದುವೆ ಆಗದೆ ಇರತಕ್ಕಂಥ ಯುವಕರಿದ್ದೀರಾ, ಯುವಕ ಯುವತಿಯರಿದ್ದೀರಾ, ನಿಮಗೆ ಎಚ್ಚರಿಕೆ ಹೇಳ್ತೀನಿ. ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಹುಡುಗ ಆಗಲಿ ಹುಡುಗಿ ಆಗಲಿ ಯಾವುದೇ ಶಾರೀರಿಕ ಸಂಬಂಧ ಇರಬಾರ್ದು. ಈಗಿನ ಕಾಲದಲ್ಲಿ ಅದು ಹೆಚ್ಚಾಗಿ ಪಾಪ ನಡೀತಾ ಇದೆ, ಹೆಚ್ಚಾಗಿ ಪಾಪ ನಡೀತಾ ಇದೆ. ಹಲ್ಲೆಲೂಯಾ. ಬಹಳ ದೂರದಲ್ಲಿರಬೇಕು. ಒಂದು ಸಾರಿ ನೀವೇನಾದ್ರೂ ಶಾರೀರಿಕ ಸಂಬಂಧ, ಸೆಕ್ಷುವಲ್ ನಿಮಗೆ ಅಟ್ಯಾಕ್ ಆಗ್ಬಿಡ್ತು ಅಂತ ಹೇಳಿದ್ರೆ ನಿಮ್ಮ ಪರಿಶುದ್ಧತೆ ಹೋಯ್ತು. ನೀವು ಆಮೇಲೆ ಮೋಸ ಮಾಡಿ ಇನ್ನೊಬ್ಬರಿಗೆ ಮದುವೆ ಆಗ್ತೀರಾ, ಎಲ್ಲ ಆಗ್ತೀರಾ, ಆದ್ರೆ ನಿಮ್ಮ ಮನಸ್ಸಾಕ್ಷಿ ಶುಚಿತಾನೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸಪೋಸ್ ಈ ರೀತಿ ನೀವು ಅಶುದ್ಧದಲ್ಲಿ ಪರಿಶುದ್ಧ ವಿವಾಹ ಇಲ್ಲದೆ ಇದ್ರೆ ನಿಮ್ಗೆ ಹುಡ್ತಕ್ಕಂಥ ಮಕ್ಕಳು ಒಂದು ಕೈ ಇಲ್ದೆ, ಕಣ್ಣಿಲ್ದೆ, ಅದಿಲ್ದೆ, ಇದಿಲ್ಲ, ಜೀವನವೆಲ್ಲ ನರಕ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಈ ಲೋಕದಲ್ಲಿ ಅಟ್ಯಾಕ್ ಬರ್ಬೋದು, ಕೆಲಸದ ಜಾಗದಲ್ಲಿ, ಪ್ರಪಂಚದಲ್ಲಿ. ಒಂದಿನ ಎಂಜಾಯ್. ಪರಿಶುದ್ಧರಾಗಿ ನೀವು ಇದ್ದಿಲ್ಲ, ನಿಮ್ಮ ಜೀವನ ಪಾವನ ಇಲ್ಲ, ಪಾಪದ ಜೀವನ ಆಗತ್ತೆ. ನಿಮ್ಮ ಸಂತತಿ ನಿಮಗೆ ಆಶೀರ್ವಾದವನ್ನು ಇಡ್ತೀರಾ, ಶಾಪವನ್ನು ಇಡ್ತೀರಾ. ದಾವೀದ ಕೊಲೆಗಾರ, ದಾವೀದ ವ್ಯಭಿಚಾರ ಮಾಡ್ದ, ಆದ್ರೆ ಸೌಲ ಮಾಡಿಲ್ಲ. ಅವಿಧೇಯ ಮಾಡಿದವನು ಬಿದ್ದ. ಕಾರಣ ಏನು ಗೊತ್ತಾ? ಅವ್ರು ಹೇಳಿದ ತಕ್ಷಣ ಪಶ್ಚಾತ್ತಾಪ ಪಟ್ಟು ಮನ ತಿರುಗ್ಬಿಟ್ಟ. ಕರಗಲ್ಲ ಅಂತ. ಇಷ್ಟೇ ದಾವೀದನಿಗೂ ಸೌಲಿಗಿರ್ತಕ್ಕಂಥ ವ್ಯತ್ಯಾಸ. ಇವತ್ತು ನೀವು ಎಚ್ಚರಿಸಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಎಲ್ಲಾರು ತಪ್ಪುಗಳು, ಕುಂದು ಕೊರತೆಗಳು, ಕಾಂಟ್ಯಾಕ್ಟ್, ಅಟ್ಯಾಕ್, ಅಲ್ಲಿ ಲವ್, ಗಿವ್, ಲಿಂಕ್, ಬಿಕ್, ಮಿಕ್ಸ್ ಏನಾರು ಇದ್ರೆ ಇವತ್ತೇ ಎಲ್ಲ ಬಿಟ್ಬಿಟ್ಟು ಕರ್ತನಿಗೆ ಅರ್ಪಣೆ ಮಾಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ.